ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತು ಕಾಪಿನ ಬಾಗಿಲು ರಾಧಮ್ಮ ಹಾಗೂ ಮುತ್ತುಸ್ವಾಮಿಯವರ ಮನೆಯನ್ನು 13/11/2024 ಬೆಳಿಗ್ಗೆ ಜಾವ ಕಡಬ ತಹಸೀಲ್ದಾರ್ ಹಾಗೂ ಅವರ ತಂಡದವರು ಬಂದು ನೆಲಸಮ ಮಾಡಿದ್ದಾರೆ. ಈ ವಿಷಯದಲ್ಲಿ 1 ವರ್ಷ 47 ದಿನದಿಂದ ಹೋರಾಟ ನಡೆಸ್ತಾ ಇದ್ದಾರೆ. ಆದರೆ ಎಲ್ಲೂ ನ್ಯಾಯ ಸಿಗಲಿಲ್ಲ. ಅಧಿಕಾರಿಯವರಿಗೆ, ಜನಪ್ರತಿನಿಧಿಗಳಿಗೆ ಯಾರಿಗೆಲ್ಲ ಮನವಿ ಕೊಡಬೇಕು ಎಲ್ಲರಿಗೂ ಕೊಟ್ಟಾಯಿತು, ಎಲ್ಲೂ ನ್ಯಾಯ ಸಿಗಲಿಲ್ಲ. ಇವಾಗ ವಿಷಯ ತಿಳಿಸ್ತೀವಿ. ಎಷ್ಟೋ ಜನರಿಗೆ ಇದು ಏನಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ತೋರಿಸ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಇವರ ಹೆಸರಲ್ಲಿರುವ ಮನೆಯನ್ನು ನೆಲಸಮ ಮಾಡಿರೋದು. ಅವರು ಹೇಳ್ತಾ ಇರೋದು ನ್ಯಾಯಾಲಯದ ಆದೇಶ ಇದೆ ಅಂತ. ಯಾರೋ ಒಬ್ಬ ಅಶೋಕಾಚಾರ್ಯ ಎಂಬವ PL ಹಾಕಿದ್ದಾನೆ. ಅದಕ್ಕೋಸ್ಕರ ಇದನ್ನು ಡೆಮೊಲೇಷನ್ ಮಾಡಿರೋದಂತೆ. ಬನ್ನಿ ಸ್ವಾಮಿ ತೋರಿಸ್ತೀವಿ. ಏನಂತ ಹೇಳಿದ್ರೆ, 123 ಸರ್ವೆ ನಂಬರಲ್ಲಿ ಟೋಟಲ್ ಒಂದು 3000 ಎಕರೆ ಭೂಮಿ ಇದೆ. ಈ ಭೂಮಿಯಲ್ಲಿ ಇದು ರೇಣುಕಾ ಮನೆ ಅಂತ ಯಾವ ರೀತಿಯಲ್ಲಿ ರಾಧಮ್ಮನ ಮನೆಯನ್ನು ಖಾತ್ರಿಪಡಿಸಿದ್ರೆ ನಮಗೆ ಬೇಕಾಗುತ್ತೆ. ಇವಾಗ ನೋಡಿ, ನ್ಯಾಯಾಲಯ ಆದೇಶ ಬಂದಿರೋದು ಇಲ್ಲಿದೆ. ರೇಣುಕಾ ಕಾಪಿನ ಬಾಗಿಲು ಅಂತಲೇ ಇದೆ, ಕೌಕ್ರಾಡಿ ಗ್ರಾಮ ಪಂಚಾಯತ್ ಇದೆ, ದಕ್ಷಿಣ ಕನ್ನಡ ಜಿಲ್ಲೆ ಇದೆ, ಕಡಬ ತಾಲೂಕು ಇದೆ. ನೋಡಿದಿರಲ್ಲ ಸ್ವಾಮಿ, ಇದರಲ್ಲಿ ಮನೆ ನಂಬರ್ ಇಲ್ಲ, ಯಾವುದೂ ಇಲ್ಲ ಇದರಲ್ಲಿ. ಇಲ್ಲಿ ನೋಡಿ, ಮನೆ ಹೊಡೆದಾಕಿರೋ ಮನೆ ಯಾರ್ದಂತ ಹೇಳಿದ್ರೆ, ಮೇಲಿನ ವಿಳಾಸಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸ್ಥಾವರದ ಸಂಖ್ಯೆ BLKUNDL 88 ಶ್ರೀಮತಿ ರಾಧಮ್ಮ ಕಾಪಿನ ಬಾಗಿಲು ಕೌಕ್ರಾಡಿ ಗ್ರಾಮ ಪಂಚಾಯತ್ ಇವರ ಹೆಸರಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದ್ದು ಈ ಮನೆಯನ್ನು ನೋಡ್ದಾಕಿರ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಇವ್ರನ್ನ ಕೇಳ್ತಾ ಇರೋ ತಪ್ಪಿದೆಯಾ? ಇದು ಯಾರು ಮಾಡಿರೋದು? ಈ ತಪ್ಪು ಯಾರು ಮಾಡಿರೋದು? ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಇವರು ಹೋರಾಟ ಮಾಡ್ತಾ ಇರೋ. ಇನ್ನಾದರೂ AC ಅವರು ಅಂದರೆ ಪುತ್ತೂರು AC ಅವರು ಎಚ್ಚೆತ್ತುಕೊಳ್ಳಿ. ನಿಮಗೆ ಇಷ್ಟು ಹುಡುಕಲಿಕ್ಕೆ, ಇಷ್ಟು ಮಾಹಿತಿ ತಗೊಳ್ಳಿಕ್ಕೆ ನಿಮಗೆ 1 ತಿಂಗಳ ಅವಶ್ಯಕತೆ ಇಲ್ಲ, 15 ದಿನ ಅವಶ್ಯಕತೆ ಇಲ್ಲ. ಬಂದು ಕೂತು ಏನನ್ನು ನೋಡಿ ದಾಖಲೆ ಪರಿಶೀಲನೆ ಮಾಡ್ಬೋದು. ನೀವು ನೋಡ್ತಾ ಇಲ್ಲ, ಯಾವ ಉದ್ದೇಶಕ್ಕೆ ನೋಡ್ತಾ ಇಲ್ಲ. 1 ತಿಂಗಳು ಟೈಮ್ ಕೇಳ್ತಾ ಇದ್ದೀರಾ. ಈಗಲೇ 1 ವರ್ಷ 45 ದಿನ ಆಗಿದೆ. ಇನ್ನಷ್ಟು ದಿನ ಬೇಕು. DC ಅವರೇ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ. ಇಲ್ಲ, ಇದಕ್ಕೆ ಸಂಬಂಧ ಉಸ್ತುವಾರಿ ಸಚಿವರಾದಿರ್ಬೋದು, ಕಂದಾಯ ಸಚಿವರಾದಿರ್ಬೋದು, ಎಚ್ಚೆತ್ತುಕೊಂಡು ಇವರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ಮಾಡಬೇಕು. ಇವರು ಮುಂದುವರಿದರೆ 3ನೇ ದಿನಕ್ಕೆ, ಇವತ್ತು ನಾಳೆ ಆದರೆ 4ನೇ ದಿನಕ್ಕೆ ಕಾಲು ಪರಿಸ್ಥಿತಿ ಬರ್ತಾ ಇದೆ. ಯಾವುದೇ ಇದ್ದರೂ ಹೇಳ್ತಾ ಇರೋದು, ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ನಾವು ನಮ್ಮಷ್ಟಕ್ಕೆ ಇಲ್ಲಿ ಮರದಲ್ಲಿ ಏರಿ ಕೂತಿದ್ದೀವಿ. ನಾವು ಅಲ್ಲೇ ಹಿಂಗೆ ಕೂರ್ತೀವಿ, ಅಲ್ಲೇ ಇಲ್ಲಿ ಇದ್ದೀವಿ. ಅದಕ್ಕೋಸ್ಕರ ನ್ಯಾಯ ಸಿಗೋರಿಗೆ ಎದ್ದೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಬೆಂಬಲವಾಗಿ ನಾವು ನಿಂತಿದ್ದೀವಿ. ಇಡೀ ಸಮಾಜ ಜನತೆ ಇಂಥ ನೊಂದವರ ಪರವಾಗಿ ನಿಲ್ಲಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ.